ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಯಿತು. ಅದರಲ್ಲೂ ಪ್ರಮುಖವಾಗಿ ಸದನದ ಬಾವಿಗಿಳಿದು ವಿಪಕ್ಷ ಗದ್ದಲವನ್ನ ಸೃಷ್ಟಿ ಮಾಡಿತು. ಸಾಕಷ್ಟು ಚರ್ಚೆ ಆಯಿತು. ಇದು ಒಂದು ರೀತಿಯಲ್ಲಿ ಮುಂದುವರಿತಾ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಭಾಗ್ಯ ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಆ ಭಾಗ್ಯ ಯಾವುದು, ಏನಾಗ್ತಾ ಇದೆ, ರಿಪೋರ್ಟ್ ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲೇ ಅನ್ನಭಾಗ್ಯ ಯೋಜನೆಗೆ ಗ್ರಹಣ. ಪಡಿತರ ಅಕ್ಕಿಗಾಗಿ ಮಧ್ಯರಾತ್ರಿ ಕ್ಯೂ ಹಚ್ಚಿದ ಜನ. ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ ರಾಜ್ಯ ಸರ್ಕಾರ ಈಗ 5 ಕೆಜಿ ಅಕ್ಕಿಯನ್ನು ನೀಡಲು ಆಗ್ತಿಲ್ಲ. ಪಡಿತರ ಪಡೆಯೋಕೆ ಜನರು ಮಧ್ಯರಾತ್ರಿ 3 ಗಂಟೆಗೆ ಬಂದು ಕ್ಯೂ ನಿಲ್ಲೋ ದುಸ್ಥಿತಿ ಸೃಷ್ಟಿಯಾಗಿದೆ. ಸರ್ವರಿಗೂ ಕಾಡ್ತಿದೆಯಾ ಸರ್ವರ್ ಸಮಸ್ಯೆ? ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಯಾವುದೋ ಹಳ್ಳಿಲಿ ಅಲ್ಲ. ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಪರಿಸ್ಥಿತಿ ಹೀಗಾಗಿದೆ. ಪಡಿತರ ಅಕ್ಕಿಗಾಗಿ ಜನರು ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ. ಅಕ್ಕಿ ಕೊಡಬೇಕಾದ ಅಂಗಡಿಯವರು ಸರ್ವರ್ ಸಮಸ್ಯೆ ಕಾರಣ ಕೊಡ್ತಿದ್ದಾರೆ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಏನ್ ಕಾರಣ, ಏನ್ ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ ಬೆಳಗ್ಗೆ ಬಂದು 6 ಗಂಟೆಗೆ 300 ಟೋಕನ್ ಕೊಡ್ತೀವಿ ಒಂದ್ ದಿವಸಕ್ಕೆ. ಸರ್ವರೇ ಬರಲ್ಲ. ಮೊನ್ನೆ ಶನಿವಾರ ಕೊಟ್ಟ ಸರ್ವರ್ ಇಲ್ಲ. ಇವಾಗ ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರ ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಕ್ಕೆ ಅಂತಾನೆ ನಾವು ಬಂದು 6 ಗಂಟೆಗೆ ಬಂದು ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದು ಕೊಡ್ತೀವ್ರಿ. ಸರ್ವರ್ ಸಮಸ್ಯೆ ಬಗ್ಗೆ ರಾಗ ಹಾಡ್ತಿದ್ರೆ ಇನ್ನೊಂದು ಕಡೆ ಜನರಿಗೆ ತಾಳ್ಮೆ ಇಲ್ಲ ಅಂತ ರೇಷನ್ ಅಂಗಡಿ ಮಾಲೀಕ ಉಡಾಫೆ ಉತ್ತರ ಕೊಟ್ಟ. ಅಂದ್ರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ, ತುಂಬಾ ಸಮಸ್ಯೆ ಇಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಇರುತ್ತೆ, ಒಂದೊಂದ್ಸರಿ ಇರುತ್ತೆ, ಒಂದೊಂದ್ಸಲಿ ಇರೋದಿಲ್ಲ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಈಗ ಪ್ರತಿ ತಿಂಗಳು ಇಲ್ಲಿ ಕ್ಯೂ ನಿಲ್ತಾರೆ ಮಿಡ್ ನೈಟ್ 12 ಗಂಟೆಯಿಂದ. ಸರ್ ನಾವು ಯಾರಿಗೂ ಮಿಡ್ ನೈಟ್ ಅಲ್ಲಿ ನಿಲ್ಲೋದೇ ಕೇಳಲ್ಲ ಸರ್. ನಮ್ಗೆ 3 ಗಂಟೆಗೆ ಬಂದು ನಿಂತ್ಕೊಳ್ತಾರೆ. ನಾವು ಬೆಳಗ್ಗೆ ಟೋಕನ್ ಕೊಟ್ಟು ರೇಷನ್ ಇಶ್ಯೂ ಮಾಡ್ತೀವಿ. ಜನಕ್ಕೆ ರೇಷನ್ ನಾವು ಪೂರ್ತಿ ಖಾಲಿ ಆಗೋರ್ಗೂ ಕೊಡ್ತೀವಿ. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ತಗೊಳಕ್ಕೆ. ನಾವ್ ಹೇಳ್ತೀವಿ ಲಾಸ್ಟ್ ಅಲ್ಲಿ ಬಂದು ತಗೊಳ್ಳಿ, ಸಿಗುತ್ತೆ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಊರಿಗೂ ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ. ಮೊದಲು ಅರ್ಧ ಅಕ್ಕಿ ಅರ್ಧ ಹಣ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದೇ ಬಂತು. 6 ತಿಂಗಳ ಮಟ್ಟಿಗೆ ಹಣವನ್ನ ಹಾಕಿದ್ದ ಸರ್ಕಾರದಿಂದ ಈಗ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಎನ್ನುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಸಮಸ್ಯೆ ಬಗ್ಗೆ ಕಣ್ತೆರೆದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಯಿತು. ಅದರಲ್ಲೂ ಪ್ರಮುಖವಾಗಿ ಸದನದ ಬಾವಿಗಿಳಿದು ವಿಪಕ್ಷ ಗದ್ದಲವನ್ನ ಸೃಷ್ಟಿ ಮಾಡಿತು. ಸಾಕಷ್ಟು ಚರ್ಚೆ ಆಯಿತು. ಇದು ಒಂದು ರೀತಿಯಲ್ಲಿ ಮುಂದುವರಿತಾ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಭಾಗ್ಯ ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಆ ಭಾಗ್ಯ ಯಾವುದು, ಏನಾಗ್ತಾ ಇದೆ, ರಿಪೋರ್ಟ್ ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲೇ ಅನ್ನಭಾಗ್ಯ ಯೋಜನೆಗೆ ಗ್ರಹಣ. ಪಡಿತರ ಅಕ್ಕಿಗಾಗಿ ಮಧ್ಯರಾತ್ರಿ ಕ್ಯೂ ಹಚ್ಚಿದ ಜನ. ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ ರಾಜ್ಯ ಸರ್ಕಾರ ಈಗ 5 ಕೆಜಿ ಅಕ್ಕಿಯನ್ನು ನೀಡಲು ಆಗ್ತಿಲ್ಲ. ಪಡಿತರ ಪಡೆಯೋಕೆ ಜನರು ಮಧ್ಯರಾತ್ರಿ 3 ಗಂಟೆಗೆ ಬಂದು ಕ್ಯೂ ನಿಲ್ಲೋ ದುಸ್ಥಿತಿ ಸೃಷ್ಟಿಯಾಗಿದೆ. ಸರ್ವರಿಗೂ ಕಾಡ್ತಿದೆಯಾ ಸರ್ವರ್ ಸಮಸ್ಯೆ? ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಯಾವುದೋ ಹಳ್ಳಿಲಿ ಅಲ್ಲ.
ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಪರಿಸ್ಥಿತಿ ಹೀಗಾಗಿದೆ. ಪಡಿತರ ಅಕ್ಕಿಗಾಗಿ ಜನರು ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ. ಅಕ್ಕಿ ಕೊಡಬೇಕಾದ ಅಂಗಡಿಯವರು ಸರ್ವರ್ ಸಮಸ್ಯೆ ಕಾರಣ ಕೊಡ್ತಿದ್ದಾರೆ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಏನ್ ಕಾರಣ, ಏನ್ ಅಂತ ಪರಿಸ್ಥಿತಿ ಏನು ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ ಬೆಳಗ್ಗೆ ಬಂದು 6 ಗಂಟೆಗೆ 300 ಟೋಕನ್ ಕೊಡ್ತೀವಿ ಒಂದ್ ದಿವಸಕ್ಕೆ. ಸರ್ವರೇ ಬರಲ್ಲ. ಮನೆ ಶನಿವಾರ ಕೊಟ್ಟ ಸರ್ವರ್ ಇಲ್ಲ. ಇವಾಗ ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರ ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಕ್ಕೆ ಅಂತಾನೆ ನಾವು ಬಂದ್ 6 ಗಂಟೆಗೆ ಬಂದ್ ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದ್ ಕೊಡ್ತೀವ್ರಿ. ಸರ್ವರ್ ಸಮಸ್ಯೆ ಬಗ್ಗೆ ರಾಗ ಹಾಡ್ತಿದ್ರೆ ಇನ್ನೊಂದು ಕಡೆ ಜನರಿಗೆ ತಾಳ್ಮೆ ಇಲ್ಲ ಅಂತ ರೇಷನ್ ಅಂಗಡಿ ಮಾಲೀಕ ಉಡಾಫೆ ಉತ್ತರ ಕೊಟ್ಟ. ಅಂದ್ರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ, ತುಂಬಾ ಸಮಸ್ಯೆ ಇಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಇರುತ್ತೆ, ಒಂದೊಂದ್ಸರಿ ಇರುತ್ತೆ, ಒಂದೊಂದ್ಸರಿ ಇರೋದಿಲ್ಲ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಈಗ ಪ್ರತಿ ತಿಂಗಳು ಇಲ್ಲಿ ಕ್ಯೂ ನಿಲ್ತಾರೆ ಮಿಡ್ ನೈಟ್ 12 ಗಂಟೆಯಿಂದ. ಸರ್ ನಾವು ಯಾರಿಗೂ ಮಿಡ್ ನೈಟ್ ಅಲ್ಲಿ ನಿಲ್ಲೋದೇ ಕೇಳಲ್ಲ ಸರ್. ನಮ್ಗೆ 3 ಗಂಟೆಗೆ ಬಂದು ನಿಂತ್ಕೊಳ್ತಾರೆ. ನಾವು ಬೆಳಗ್ಗೆ ಟೋಕನ್ ಕೊಟ್ಟು ರೇಷನ್ ಇಶ್ಯೂ ಮಾಡ್ತೀವಿ. ಜನಕ್ಕೆ ರೇಷನ್ ನಾವು ಪೂರ್ತಿ ಖಾಲಿ ಆಗೋರ್ಗೂ ಕೊಡ್ತೀವಿ. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ತಗೊಳಕ್ಕೆ. ನಾವ್ ಹೇಳ್ತೀವಿ ಲಾಸ್ಟ್ ಅಲ್ಲಿ ಬಂದು ತಗೊಳ್ಳಿ, ಸಿಗುತ್ತೆ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಊರಿಗೂ ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ. ಮೊದಲು ಅರ್ಧ ಅಕ್ಕಿ ಅರ್ಧ ಹಣ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದೇ ಬಂತು. 6 ತಿಂಗಳ ಮಟ್ಟಿಗೆ ಹಣವನ್ನ ಹಾಕಿದ್ದ ಸರ್ಕಾರದಿಂದ ಈಗ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಎನ್ನುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಸಮಸ್ಯೆ ಬಗ್ಗೆ ಕಣ್ತೆರೆದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಯಿತು. ಅದರಲ್ಲೂ ಪ್ರಮುಖವಾಗಿ ಸದನದ ಬಾವಿಗಿಳಿದು ವಿಪಕ್ಷ ಗದ್ದಲವನ್ನ ಸೃಷ್ಟಿ ಮಾಡಿತು. ಸಾಕಷ್ಟು ಚರ್ಚೆ ಆಯಿತು. ಇದು ಒಂದು ರೀತಿಯಲ್ಲಿ ಮುಂದುವರಿತಾ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಭಾಗ್ಯ ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಆ ಭಾಗ್ಯ ಯಾವುದು, ಏನಾಗ್ತಾ ಇದೆ, ರಿಪೋರ್ಟ್ ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲೇ ಅನ್ನಭಾಗ್ಯ ಯೋಜನೆಗೆ ಗ್ರಹಣ. ಪಡಿತರ ಅಕ್ಕಿಗಾಗಿ ಮಧ್ಯರಾತ್ರಿ ಕ್ಯೂ ಹಚ್ಚಿದ ಜನ. ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ ರಾಜ್ಯ ಸರ್ಕಾರ ಈಗ 5 ಕೆಜಿ ಅಕ್ಕಿಯನ್ನು ನೀಡಲು ಆಗ್ತಿಲ್ಲ. ಪಡಿತರ ಪಡೆಯೋಕೆ ಜನರು ಮಧ್ಯರಾತ್ರಿ 3 ಗಂಟೆಗೆ ಬಂದು ಕ್ಯೂ ನಿಲ್ಲೋ ದುಸ್ಥಿತಿ ಸೃಷ್ಟಿಯಾಗಿದೆ. ಸರ್ವರಿಗೂ ಕಾಡ್ತಿದೆಯಾ ಸರ್ವರ್ ಸಮಸ್ಯೆ? ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಯಾವುದೋ ಹಳ್ಳಿಲಿ ಅಲ್ಲ. ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಪರಿಸ್ಥಿತಿ ಹೀಗಾಗಿದೆ. ಪಡಿತರ ಅಕ್ಕಿಗಾಗಿ ಜನರು ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ. ಅಕ್ಕಿ ಕೊಡಬೇಕಾದ ಅಂಗಡಿಯವರು ಸರ್ವರ್ ಸಮಸ್ಯೆ ಕಾರಣ ಕೊಡ್ತಿದ್ದಾರೆ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಏನ್ ಕಾರಣ, ಏನ್ ಅಂತ ಪರಿಸ್ಥಿತಿ ಏನು ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ ಬೆಳಗ್ಗೆ ಬಂದು 6 ಗಂಟೆಗೆ 300 ಟೋಕನ್ ಕೊಡ್ತೀವಿ ಒಂದ್ ದಿವಸಕ್ಕೆ. ಸರ್ವರೇ ಬರಲ್ಲ. ಮನೆ ಶನಿವಾರ ಕೊಟ್ಟ ಸರ್ವರ್ ಇಲ್ಲ. ಇವಾಗ ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರ ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಕ್ಕೆ ಅಂತಾನೆ ನಾವು ಬಂದ್ 6 ಗಂಟೆಗೆ ಬಂದ್ ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದ್ ಕೊಡ್ತೀವ್ರಿ. ಸರ್ವರ್ ಸಮಸ್ಯೆ ಬಗ್ಗೆ ರಾಗ ಹಾಡ್ತಿದ್ರೆ ಇನ್ನೊಂದು ಕಡೆ ಜನರಿಗೆ ತಾಳ್ಮೆ ಇಲ್ಲ ಅಂತ ರೇಷನ್ ಅಂಗಡಿ ಮಾಲೀಕ ಉಡಾಫೆ ಉತ್ತರ ಕೊಟ್ಟ. ಅಂದ್ರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ, ತುಂಬಾ ಸಮಸ್ಯೆ ಇಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಇರುತ್ತೆ, ಒಂದೊಂದ್ಸರಿ ಇರುತ್ತೆ, ಒಂದೊಂದ್ಸರಿ ಇರೋದಿಲ್ಲ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಈಗ ಪ್ರತಿ ತಿಂಗಳು ಇಲ್ಲಿ ಕ್ಯೂ ನಿಲ್ತಾರೆ ಮಿಡ್ ನೈಟ್ 12 ಗಂಟೆಯಿಂದ. ಸರ್ ನಾವು ಯಾರಿಗೂ ಮಿಡ್ ನೈಟ್ ಅಲ್ಲಿ ನಿಲ್ಲೋದೇ ಕೇಳಲ್ಲ ಸರ್. ನಮ್ಗೆ 3 ಗಂಟೆಗೆ ಬಂದು ನಿಂತ್ಕೊಳ್ತಾರೆ. ನಾವು ಬೆಳಗ್ಗೆ ಟೋಕನ್ ಕೊಟ್ಟು ರೇಷನ್ ಇಶ್ಯೂ ಮಾಡ್ತೀವಿ. ಜನಕ್ಕೆ ರೇಷನ್ ನಾವು ಪೂರ್ತಿ ಖಾಲಿ ಆಗೋರ್ಗೂ ಕೊಡ್ತೀವಿ. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ತಗೊಳಕ್ಕೆ.
ನಾವ್ ಹೇಳ್ತೀವಿ ಲಾಸ್ಟ್ ಅಲ್ಲಿ ಬಂದು ತಗೊಳ್ಳಿ ಸಿಗುತ್ತೆ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಊರಿಗೂ ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ. ಮೊದಲು ಅರ್ಧ ಅಕ್ಕಿ ಅರ್ಧ ಹಣ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದೇ ಬಂತು. 6 ತಿಂಗಳ ಮಟ್ಟಿಗೆ ಹಣವನ್ನ ಹಾಕಿದ್ದ ಸರ್ಕಾರದಿಂದ ಈಗ ಹಣವೂ ಇಲ್ಲ ಅಕ್ಕಿಯೂ ಇಲ್ಲ ಎನ್ನುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಸಮಸ್ಯೆ ಬಗ್ಗೆ ಕಣ್ತೆರೆದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.